ರಾಜ್ಯದಲ್ಲಿ ಸೋತ ಪ್ರಮುಖರ ಲಿಸ್ಟ್ ಅನ್ನು ತೆಗೆದ್ರೆ ಅದರಲ್ಲಿ ಮೊಟ್ಟ ಮೊದಲ ಹೆಸರು ಕಾಣೋದು ಡಿ.ಕೆ. ಸುರೇಶ್. ಕಳೆದ ಬಾರಿ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಂಥ ಏಕೈಕ ಸಂಸದ ಡಿ.ಕೆ. ಸುರೇಶ್ ಈ ಬಾರಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಎದುರುಗಡೆ ಸೋಲನ್ನು ಅನುಭವಿಸಿದ್ದಾರೆ. ಈಗ ಡಿ.ಕೆ. ಸುರೇಶ್ ನಿವಾಸದಲ್ಲಿ ಸೋಲಿನ ಪರಾಮರ್ಶೆ ನಡೀತಾ ಇದೆ. ಡಿ.ಕೆ. ಸುರೇಶ್ ನಿವಾಸಕ್ಕೆ ಆಗಮಿಸಿದ್ದಾರೆ ಸಚಿವ ಚಲುವರಾಯಸ್ವಾಮಿ, ಶಾಸಕ ರವಿಕುಮಾರ್ ಗಣಿಗ, ಸ್ಟಾರ್ ಚಂದ್ರು. ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ, ಸೋಲಿನ ಬಗ್ಗೆ ಮಾತುಕತೆ ಮತ್ತು ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಆತ್ಮಾವಲೋಕನ ಸಭೆ ಅಂತ ಕರಿಬಹುದು. ಕೇವಲ ಬೆಂಗಳೂರು ಗ್ರಾಮಾಂತರ ಮಾತ್ರ ಅಲ್ಲ, ಮಂಡ್ಯದಲ್ಲೂ ಆಯಿತು ಸೋಲು, ಮೈಸೂರಿನಲ್ಲೂ ಸೋಲು. ಆ ನಡುವೆ ಚಾಮರಾಜನಗರ ಅದನ್ನು ಹೊರತುಪಡಿಸಿದ್ರೆ ಮಿಕ್ಕಿರುವಂಥ ಎಲ್ಲ ಹಳೆ ಮೈಸೂರು ಭಾಗ ಅಥವಾ ಒಕ್ಕಲಿಗರ ಹಾರ್ಟ್ಲ್ಯಾಂಡ್ ಅಂತ ಕರೆಸ್ಕೊಳ್ಳುವ ಭಾಗದಲ್ಲಿ ಕಾಂಗ್ರೆಸ್ಗೆ ಅತಿ ಹೀನಾಯವಾದಂಥ ಸೋಲಾಗಿದೆ. ಡಿ.ಕೆ. ಸುರೇಶ್ ಸೋತಿದ್ದಾರೆ, ಸ್ಟಾರ್ ಚಂದ್ರು ಸೋತಿದ್ದಾರೆ, ರವಿಕುಮಾರ್ ಗಣಿಗ ಇದ್ದಾರೆ, ಚಲುವರಾಯಸ್ವಾಮಿ ಇದ್ದಾರೆ. ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿರುವಂಥ ಹಂತದಲ್ಲಿ ಹಳೆ ಮೈಸೂರು ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ಗಾಗಿರುವಂಥ ನೋವು, ಸೋಲು ಅತಿ ದೊಡ್ಡ ಸೋಲಿದು. ಜೊತೆಗೆ ಬಿಜೆಪಿಯ ಶಾಸಕರಾಗಿರುವ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬಂದು ಡಿ.ಕೆ. ಸುರೇಶ್ ಅವರ ಜೊತೆಗೆ ಬಹಳ ಸುದೀರ್ಘವಾದಂಥ ಚರ್ಚೆ ಮಾಡಿದ್ದಾರೆ. ಸೋಲಿನ ಪರಾಮರ್ಶೆ ಜೊತೆಗೆ ಒಂದು ಆತ್ಮವಿಶ್ವಾಸ, ಡೋಂಟ್ ವರಿ ಏನಾಗಲ್ಲ, ನಾವಿದ್ದೀವಿ ಅನ್ನೋದು, ಮತ್ತು ಇಲ್ಲ ಮುಂದಿನ ರಾಜಕೀಯ ನಡೆಗಳು, ರಾಜ್ಯ ರಾಜಕಾರಣಕ್ಕೆ ಬರೋ ಸಾಧ್ಯತೆನಾ ಅಥವಾ ಹೇಗೆ, ಮುಂದಿನ 5 ವರ್ಷ ಡಿ.ಕೆ. ಸುರೇಶ್ ಅವರ ಸ್ಥಾನಮಾನ ಏನು, ಈಗಾಗಲೇ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡೋ ವಿಚಾರಗಳೇನು ಚರ್ಚೆ ಆಗ್ತಿದೆ, ಅದಕ್ಕೇನಾದರೂ ಬೇಡಿಕೆ ಇಡೋ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಒಟ್ಟಾರೆ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಈ ಸೋಲು, ಅದರಲ್ಲೂ ಡಿ.ಕೆ. ಸುರೇಶ್ ಸೋಲು DCMಗಾಗಿರುವಂಥ ಸೋಲಿದು. DCM ತವರ್ನಲ್ಲೇ ಅತಿ ಕಡಿಮೆ ಲೀಡನ್ನು ಪಡೆದಿರೋದೇ, ಅಲ್ಲೊಂದು ಬಿಟ್ಟರೆ ಬೇರೆ ಯಾವ ಕಡೆನೂ ಲೀಡು ಇಲ್ಲ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ಚರ್ಚೆ ಆಗುತ್ತೆ. ಡಿ.ಕೆ. ಸುರೇಶ್ ಅವರ ಸೋಲಿನ ಪರಾಮರ್ಶೆಯ ಸಭೆ ಇವತ್ತು ಡಿ.ಕೆ. ಸುರೇಶ್ ಅವರ ನಿವಾಸದಲ್ಲಿ ಬೆಳಗಿನಿಂದಲೂ ನಡೀತಾನೆ ಇದೆ. ರಾಜ್ಯದ ಪ್ರಮುಖ ನಾಯಕರುಗಳು ಒಬ್ಬರೊಬ್ಬರಾಗೆ ಭೇಟಿ ಮಾಡಿ ಡಿ.ಕೆ. ಸುರೇಶ್ ಅವರ ಜೊತೆ ಮಾತನಾಡ್ತಿದ್ದಾರೆ.